ಅಲ್ಲಿ ಸ್ನಾನಕ್ಕೆ ಹೋಗ್ತೀವಿ. ಫೆಬ್ರವರಿ 3 ಸಾಯಿ ಸ್ನಾನ ಮಾಡಿದ್ದೀವಿ. ಭಾಳ ಅದ್ಭುತವಾದಂಥ ಗಳಿಗೆ ಇದು. ಎಷ್ಟು ಕೋಟಿಗಟ್ಟಲೆ ಜನ ಇದ್ದಾರೆ. ಈ ಥರದ್ದು ಒಂದು 30 ಕಿಲೋಮೀಟ್ರ್ ನಿಂತಿದ್ದಾರಂತೆ. 30-35 ಕಿಲೋಮೀಟ್ರ್ ಜನ ನಿಂತಿದ್ದಾರೆ. ಎಷ್ಟು ಕೋಟಿ ಜನ ಇದ್ದಾರೆ ಅಂತಲೇ ಇದರ ಲೆಕ್ಕ ಅಂದಾಜು ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ಕಡೆ ಏನು ಫೋರ್ಸಲ್ಲಿ ಹೊಲಿತಾ ಇದೆ ನೋಡಿ. ಇಲ್ಲಿ ಬಂದಿದ್ದೀವಿ, ತುಂಬ ನೋಡಿದ ಜಾಗ. ಇಲ್ಲಿ ಒಬ್ಬರು ಜನಗಳು, ಬೇರೆ ಯಾರು ಪಬ್ಲಿಕ್ಕು ಯಾರೂ ಇಲ್ಲ. ಬೇಕಾದ್ರೆ ನೋಡಿ, ಫೀಲ್ಡ್ ನೋಡ್ಕೊಳ್ಳಿ ಬೇಕಾದ್ರೆ ಆ ಕಡೆ ಎಲ್ಲ ಸಾಧುಗಳು ಬರ್ತಾ ಇದ್ದಾರೆ. ಕಾರ್ ಕಳಿಸಿದ್ದಾರೆ, ಎಲ್ಲ ಪ್ರತಿಯೊಂದು ಪ್ರೋಟೋಕಾಲ್ ಇದೆ. ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಡೈರೆಕ್ಟಾಗಿ ಕುಂಭಮೇಳ ಅಲ್ಲಿ ಸ್ನಾನಕ್ಕೆ ಹೋಗ್ತೀವಿ. ಸಾಯಿ ಸಂಗಮ ವಸಂತ ಪಂಚಮಿ ಸ್ನಾನಕ್ಕೆ ಹೋಗ್ತಿರ್ತಾರೆ. ನೋಡಿ ಎಲ್ಲ ಪಾಸ್ ಎಲ್ಲ ಇದೆ ನೋಡಿ. जहाँ तक गाड़ी देखो इंटर करने देगा आप लोग का किस्मत है. ಒಳಗಡೆ ಸೆಕ್ಟರ್ ನಂಬರ್ 12 ಹೋಗ್ತಾ ಇದೀವಿ. ಈಗ 6 ಅಲ್ಲಿ ಇದ್ದೀವಿ. UP ಪೊಲೀಸ್ ಇದೆ ನೋಡಿ. ಸೆಕ್ಟರ್ ನಂಬರ್ 12 ಹೋದರೆ ಈಗ ರೂಮ್ ರೀಚ್ ಆಗ್ತೀವಿ. ಅಲ್ಲೇ ಟೆಂಟ್, VIP ಟೆಂಟಲ್ಲಿ ರೀಚ್ ಆದರೆ ಅಲ್ಲಿಂದ ನಾಳೆ ಸ್ನಾನಕ್ಕೆ. ಸೆಕ್ಯೂರಿಟಿದು ಎಲ್ಲ ಇಲ್ಲಿ ಇದೆ ನೋಡಿ. ಇದೆಲ್ಲ VIP ಇದ್ರದ್ದು. ಈ ಕಡೆ ಏನು ಫೋರ್ಸಲ್ಲಿ ಹೊಲಿತಾ ಇದೆ ನೋಡಿ. ಇಲ್ಲಿ ಬಂದಿದ್ದೀವಿ, ಕುಂಭಮೇಳದ ಜಾಗ. ಇಲ್ಲಿ ಒಬ್ಬರು ಜನಗಳು, ಬೇರೆ ಯಾರು ಪಬ್ಲಿಕ್ಕು ಯಾರೂ ಇಲ್ಲ. ಬೇಕಾದ್ರೆ ನೋಡಿ, ಫೀಲ್ಡ್ ನೋಡ್ಕೊಳ್ಳಿ ಬೇಕಾದ್ರೆ ಆ ಕಡೆ ಎಲ್ಲ. ಕಾರ್ ವೆಹಿಕಲ್, ನಂದು ಪ್ರೋಟೋಕಾಲ್ ವೆಹಿಕಲ್, ನನ್ನ ವೆಹಿಕಲ್ ಬಿಟ್ಟರೆ ಯಾವುದೂ ಇಲ್ಲ. ಎಲ್ಲ ನಿಲ್ಲಿಸಿದ್ದಾರೆ. ಒಬ್ಬರು ನಿಂತಿರೋದಿಲ್ಲ, ಎಲ್ಲ ಬೇರೆ. 38ನೇ ಗೇಟ್ನ ನಾವು ದಾಟಿ ಇಲ್ಲಿಗೆ ಬಂದಿರೋದು. ಎಲ್ಲ ಇದು ಮಾಡ್ಕೊಂಡು ಯಾರನ್ನೂ ಬಿಡಲ್ಲ. ಇಲ್ಲಿ ಎಷ್ಟು ಫೋರ್ಸ್ ಆಗಿ ಹರಿತಾ ಇದೆ. ಇಲ್ಲಿ ಬಂದವರೆಲ್ಲ ಗೊತ್ತಿಲ್ಲದೆ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ಸ್ನಾನ ಮಾಡಲಿಕ್ಕೆ ಅಂದು ಸುಮಾರು ಜನ ಇಲ್ಲಿ ಸಮಸ್ಯೆಗಳಾಗಿದೆ. ಈಗ ನೋಡಿ, ತುಂಬ ಆಳ ಇದೆ. ಎಷ್ಟು ಅದ್ಭುತವಾಗಿದೆ ನೋಡಿ ಮಹಾಕುಂಭಮೇಳದ ಸ್ಥಳ ಪ್ರಯಾಗರಾಜ್. ಭಾಳ ನಾವೆಲ್ಲ ಪುಣ್ಯವಂತರು ನಿಜವಾಗಲು. ಎಲ್ಲರೂ ಬಂದಾಗ ಸೇಫ್ಟಿಯಿಂದ, ಸುರಕ್ಷತೆ ದೃಷ್ಟಿಯಿಂದ ನೀಟಾಗಿ ಇಲ್ಲೇನು ಗೈಡ್ ಮಾಡ್ತಾರೋ ಆ ಥರ ಕೇಳ್ಕೊಂಡು ಸ್ನಾನಕ್ಕೆ ಹೋಗಿ. ಇಲ್ಲಾಂದ್ರೆ ಏಕಾಏಕಿ ನಾವು ಗೊತ್ತಿಲ್ಲದೆ ಹೋದರೆ ಇಲ್ಲಿ ಸಮಸ್ಯೆಗಳು ನೋಡಿ. ಇಲ್ಲೆಲ್ಲ ಬ್ಯಾರಿಕೇಡ್ ಹಾಕಿದರೆ ಇದೆಲ್ಲ ಹೀಗೆ ಕೊಚ್ಕೊಂಡು ಹೋಗಿದೆ. ಎಷ್ಟು ಸ್ಪೀಡ್ನಲ್ಲಿ ಹರಿತಾ ಇದೆ ನದಿ ಅಂದರೆ, ನೀರು ಭಾಳ ಸ್ಪೀಡಲ್ಲಿ ಹರಿತಾ ಇದೆ. ಥ್ಯಾಂಕ್ ಯು. ಈಗ ಫೆಬ್ರವರಿ 3 ಬೆಳಗಿನ ಜಾವ, ಮಾರ್ಚ್ 3 ಗಂಟೆ. ಈಗ ವಸಂತ ಪಂಚಮಿ ಸ್ನಾನಕ್ಕೆ ನಾಗಸಾಧುಗಳು ಮತ್ತು ಸ್ವಾಮೀಜಿಗಳ ಜೊತೆ ಈಗ ಹೊರಟಿದ್ದೀವಿ. ಇಲ್ಲಿಂದ ರಥ ವ್ಯವಸ್ಥೆ ಆಗಿದೆ. ದೋಣಿ ಮುಖಾಂತರ ಹೋಗುವಂಥದ್ದಿದೆ. ಯಾರಿಗೆ ಸಾರ್ವಜನಿಕರಿಗೆ ರಥದಲ್ಲಿ ಅವಕಾಶಗಳಿಲ್ಲ. ದೋಣಿ ಮುಖಾಂತರ ಹೋಗ್ಬೇಕಾದ್ರೂ ಯಾರು ಮುಂಚೆ ಬುಕ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಇದಿದೆ. ಕೆಲವು ಮಂದಿಗೆ CRPF, RAF, ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಆ್ಯಂಡ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಆ್ಯಂಡ್ ಆರ್ಮಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ಇಲ್ಲಿಗ. ಯಾವುದೇ ಇಲ್ಲಿ ಲೋಕಲ್ ಪೊಲೀಸ್ಗೆ ಯಾವುದೇ ಪವರನ್ನು ಕೊಟ್ಟಿಲ್ಲ. ಭಾಳ ಅವರು ಕಂಟ್ರೋಲ್ಗೆ ತಗೊಂಡಿರೋದ್ರಿಂದ ಜಲಸೇನೆ, ವಾಯುಸೇನೆ ಮತ್ತು ಆರ್ಮಿ 3 ಸಹ ಭಾಳ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾಯಿದೆ. ಇಂಡಿಯನ್ ಏರ್ಫೋರ್ಸ್ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಈಗ ಇಲ್ಲಿಂದ ರಥದಲ್ಲಿ ಹೋಗುವಂಥದ್ದು ಎಲ್ಲರೂ ಅಂದರೆ ನಾವೆಲ್ಲರೂ ಸಹ ಸಾಧುಗಳು ಸತ್ರ ಜೊತೆ ಇಲ್ಲಿಂದ ರಥಗಳೇ ಹೋಗುವಂಥದ್ದು. ಅವ್ರಿಗೆ ಮಾತ್ರ ಪರ್ಮಿಷನ್ ಇದೆ. ಈಗ ಹೊರಟಿದ್ದೀವಿ ನಾವೆಲ್ಲರೂ ಸಹ ರಥದಲ್ಲಿ. ವಸಂತ ಪಂಚಮಿ ಸ್ನಾನ ಮುಗಿಸಿ ಬಂದ ನಂತರ ಹರೇಲ್ ಘಾಟ್ಗೆ ಹೋಗಿ ಅಲ್ಲೂ ಒಂದು ಸಾರಿ ಅಲ್ಲಿ ವಿಸಿಟ್ ಮಾಡಿ ಮನೆಗಳಿಗೆ ಗಂಗಾ ಜಲವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಭಾಳ ಪವಿತ್ರವಾದಂಥದ್ದು. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಸಹ. ಸ್ನೇಹಿತರೆ, ಎಲ್ರಿಗೂ ಬಸಂತ ಪಂಚಮಿಯ ಶುಭಾಶಯಗಳು. ಎಲ್ಲರೂ ಬಂದು ಸ್ನಾನ ಮಾಡಿ ಮತ್ತೊಮ್ಮೆ ಪುನೀತರಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಮಹಾರಾಜ್ ಅವ್ರ ಜೊತೆ ಹೊರಟಿದ್ದೀವಿ ಈಗ ಸ್ನಾನಕ್ಕೆ ಹೋಗ್ಲಿಕ್ಕೆ. ನೋಡಿ ಎಷ್ಟು ಲಕ್ಷ ಜನ ನಿಂತಿದ್ದಾರೆ ನೋಡಿ ರೋಡಲ್ಲಿ. ಎಲ್ಲ ಫಾರಿನರ್ಸ್ ಎಲ್ಲ ನೋಡಿ ಎಲ್ಲ ನೋಡ್ತಾ ಇದ್ದಾರೆ. ಬಟ್ ಟ್ರ್ಯಾಕ್ಟ್ರಲ್ಲಿ ಸಾಧುಗಳಿಗೆ ಮಾತ್ರ ಇದಿರೋದ್ರಿಂದ ಎಲ್ಲ ಇಲ್ಲಿ ದರ್ಶನ ಮಾಡ್ತಾ ಇದ್ದಾರೆ. ರಸ್ತೆ ಬದಿ ನಿಂತ್ಕೊಂಡು ಎರಡೂ ಕಡೆ ನಿಂತಿದ್ದಾರೆ. ರಸ್ತೆ ಉದ್ದಕ್ಕೂ ಲಕ್ಷಾಂತರ ಜನ ನಿಂತಿದ್ದಾರೆ ನೋಡಿ.
ದರ್ಶನ ಮಾಡಿ ಬೆಳಗ್ಗೆ ಗಂಗಾ ಮಾತೆ ದರ್ಶನ ಎಲ್ಲ. नमामि गंगे तव पाद पंकजम सुरासुरै वंदति दिव्यरूपम मुक्तिं च तथा नित्यं भावानुसार सदाधरणम। महारानी माता गंगा यमुना सरस्वती माता के संगम स्थल में हम सभी लोग, हम सन्यासियों के सातों अखाड़े आवाहन जूनाग्नि के साथ में प्रथम स्नान सबसे पहले समय 5 बजे का हम सभी को मिला। हम सभी लोग माता गंगा का आपको वो ट्रैक्टर है जितने भी बल्कि के बगल में बैटरी के बगल ನೋಡಿ, ಸಂಗಮ್ನಲ್ಲಿ, ತ್ರಿವೇಣಿ ಸಂಗಮದಲ್ಲಿ ಈಗ ಬೆಳಗ್ಗೆ ಸೂರ್ಯೋದಯಕ್ಕೆ ಸರಿಯಾಗಿ ನಾವು ಈಗ ಫೆಬ್ರವರಿ 3 ಸಾಯಿ ಸ್ನಾನ ಮಾಡಿದ್ದೀವಿ. ಭಾಳ ಅದ್ಭುತವಾದಂಥ ಗಳಿಗೆ ಇದು, ದೈವಗಳಿಗೆ. ಎಲ್ಲ ಸ್ವಾಮೀಜಿಗಳ ಜೊತೆ, ನಾಗಸಾಧುಗಳ ಜೊತೆ ಈಗ ನಾವಿಲ್ಲಿ ಸೂರ್ಯೋದಯ ಆಗ್ತಾ ಇರ್ತಾವೆ ನೋಡ್ತಾ ಇದ್ದೀರಿ. ಇದೇ ತ್ರಿವೇಣಿ ಸಂಗಮ. ಯಮುನೆ, ಗಂಗೆ, ಸರಸ್ವತಿ 3 ಸೇರ್ತಕ್ಕಂಥ ನದಿಯೇ. ನೋಡಿ ನದಿಯ ರಭಸ ಎಷ್ಟಿದೆ ಅಂತೇಳಿ, ಎಷ್ಟು ಸ್ಪೀಡ್ ಇದೆ ನೋಡಿ, ಎಷ್ಟು ಭಾಳ ಸ್ಪೀಡಾಗಿ ಹರಿತಾ ಇದೆ ನದಿ ಅಂತೇಳಿ ನೋಡಿ. ಅಲ್ಲಿ ನೋಡಿ ಎಲ್ಲ ನಾಗಸಾಧುಗಳು ಬರ್ತಾ ಇದ್ದಾರೆ. ನೋಡಿ, ಈಗ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಪ್ರಯಾಗರಾಜಿಂದ ಬರ್ತಾ ಇದ್ದೀವಿ. ಅಲ್ಲಿ ಜನಸಾಗರ ನೋಡಿ, ಎಷ್ಟು ಕೋಟಿಗಟ್ಟಲೆ ಜನ ಇದ್ದಾರೆ. ಈ ಥರದ್ದು ಒಂದು 30 ಕಿಲೋಮೀಟ್ರ್ ನಿಂತಿದ್ದಾರಂತೆ, 30-35 ಕಿಲೋಮೀಟ್ರ್ ಜನ ನಿಂತಿದ್ದಾರೆ. ಎಷ್ಟು ಕೋಟಿ ಜನ ಇದ್ದಾರೆ ಅಂತಲೇ ಇದರ ಲೆಕ್ಕ ಅಂದಾಜು ಮಾಡಲಿಕ್ಕೆ ಆಗ್ತಾ ಇಲ್ಲ. ಬರೀ ಸಾಧು ಸಂತರಿಗೆ ಮಾತ್ರ ಈಗ ಸ್ನಾನ ಇದ್ದಿದ್ದು. ಈಗ ಅವ್ರ ಜೊತೆ ನಾವು ಹೋಗಿ, ನಮಗೂ ಪುಣ್ಯ ಲಭಿಸ್ತು, ಹೋಗಿ ಸ್ನಾನ ಮಾಡಿ ಬಂದ್ವಿ. ವಾಪಸ್ ಬರ್ತಾ ಇದ್ದೀವಿ ಸ್ನಾನ ಮಾಡಿ. ನೋಡಿ ಸೂರ್ಯೋದಯ, ಇಲ್ಲಿ ಜನಸಾಗರ, ಭಾಳ ಅದ್ಭುತವಾದಂಥ ತೀರ್ಥಸ್ಥಾನ.